ಕರಾವಳಿ ಪ್ರದೇಶಗಳಲ್ಲಿ ವೆಂತಾ ಚಂಡಮಾರುತದ ಭೀತಿ ಹೆಚ್ಚಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಈ ಚಂಡಮಾರುತ ಗಂಭೀರ ಚಂಡಮಾರುತವಾಗಿ ಬದಲಾಗಿ ಇಂದು ರಾತ್ರಿ ಕಾಕಿನಾಡ ಬಳಿಯಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ ಎಂದು ಮಾಹಿತಿ ಇದೆ. ಗಾಳಿ ವೇಗ 90 ರಿಂದ 100 ಕಿಲೋಮೀಟರ್ ಪ್ರತಿ ಗಂಟೆಗೆ ಇರಲಿದ್ದು, ಇದು 110 ಕಿಲೋಮೀಟರ್ ವರೆಗೂ ಹೆಚ್ಚಾಗಬಹುದು. ಚಂಡಮಾರುತದಿಂದ ಉಂಟಾಗುವ ತುರ್ತು ಪರಿಸ್ಥಿತಿಗೆ ಜಿಲ್ಲಾಡಳಿತ ಸಂಪೂರ್ಣ ಸಿದ್ಧವಾಗಿದ್ದು, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡಗಳನ್ನು ನಿಯೋಜಿಸಲಾಗಿದೆ. ಮುಖ್ಯಮಂತ್ರಿ ಎನ್. ಚಂದ್ರಬಾಬು ನಾಯ್ಡು ಅವರು ರಿಯಲ್ ಟೈಮ್ ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ. ರೈಲುಗಳು, ಫ್ಲೈಟ್ಗಳು ರದ್ದು, ಸಂಚಾರ ನಿರ್ಬಂಧಗಳು ಜಾರಿಯಲ್ಲಿವೆ. ಜನರು ಮನೆಯಲ್ಲಿ ಉಳಿಯುವುದು, ಸುರಕ್ಷಿತ ಕ್ರಮಗಳನ್ನು ಪಾಲಿಸುವುದು ಮುಖ್ಯ ಎಂದು ಅಧಿಕಾರಿಗಳು ಸೂಚಿಸಿದ್ದಾರೆ. ಈ ಚಂಡಮಾರುತ ಆಂಧ್ರ, ಒಡಿಶಾ, ತಮಿಳುನಾಡಲ್ಲಿ ಮಳೆ ಗಾಳಿಯನ್ನು ತಂದಿದ್ದು, ಸಾಮಾನ್ಯ ಜೀವನ ಅಸ್ತವ್ಯಸ್ತಗೊಂಡಿದೆ. ಪೀಡಿತರಿಗೆ ತ್ವರಿತ ಪರಿಹಾರ ನೀಡುವಂತೆ ಸರ್ಕಾರ ಆದೇಶ ನೀಡಿದೆ. ತಿರುಪತಿ, ತಿರುಮಲಕ್ಕೆ ಪ್ರಯಾಣಿಸುವ ಯಾತ್ರಿಕರು ಯಾತ್ರೆಯನ್ನು ತಾತ್ಕಾಲಿಕವಾಗಿ ಮುಂದೂಡಬೇಕು ಎಂದು ಕೋರಲಾಗಿದೆ. ಜಿಲ್ಲಾಡಳಿತ ಯಾತ್ರಿಕರಿಗೆ ಸದ್ಯ ಮಳೆ ಗಾಳಿ ಹೆಚ್ಚಾಗಿರುವುದರಿಂದ ಭೂಕುಸಿತದ ಆತಂಕ ಇದೆ. ಹೀಗಾಗಿ ಜನರು ಆದಷ್ಟು ಯಾತ್ರೆಯನ್ನು ಮುಂದೂಡಬೇಕು ಎಂದು ಮನವಿ ಮಾಡಿದ್ದಾರೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.